ಮೊದಲನೇದಾಗಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ನನಗಾಗಿರ್ತಕ್ಕಂಥ ಅಸಮಾಧಾನ, ನೋವು ಅದನ್ನೆಲ್ಲ ಈ ಹಂತಕ್ಕೆ ಶಮನಗೊಳಿಸೋದ್ರೊಳಗಡೆ ಕಾರಣಕರ್ತರು ತಾವಿದ್ದೀರಿ ಅಂತ ಹೇಳಿ ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇದರ ಧ್ವನಿ ಏನಾದರೂ ಗಟ್ಟಿಯಾಗಿ ಮೇಲ್ಮಟ್ಟಕ್ಕೆ ತಲುಪಿದ್ದೆ ಅದು ನಿಮ್ಮಿಂದ, ಅದ್ರ ಜೊತೆಗೆ ನನ್ನ ಗೆಳೆಯರ ಬಳಗದಿಂದ. ಕಾರಣ ನಾನು ನಿಜವಾಗಿಯೂ ಮೂಲತಃ ಕಾಂಗ್ರೆಸ್ ಪಕ್ಷದವನೇ. ನಾನು ಹುಟ್ಟಿ ಬೆಳೆದಿದ್ದೆ ಕಾಂಗ್ರೆಸ್ ಪಕ್ಷ. ಜಂಟಿಯಾಗಿ ನನ್ನ ಗೆಳೆಯ ಚಂದ್ರಶೇಖರ್ ರಾಠೋಡ್ ನಾವೆಲ್ಲ 33 ವರ್ಷಗಳಿಂದ ಸಂಘಟನೆ ವಿದ್ಯಾರ್ಥಿ ಘಟಕದಿಂದ ಬಂದಿದ್ದೀವಿ. ಆ ಒಂದು ನೋವು ಕಾಡ್ತಿತ್ತು ನಮಗೆಲ್ಲೋ. ನಾವು ಇಷ್ಟು ದುಡಿದ್ರು ಕೂಡ ನಮ್ಮನ್ನು ಎಲ್ಲಿ ಪರಿಗಣಿಸ್ತಾ ಇಲ್ಲ, ನಮ್ಗೆ ಯಾವುದು ಸ್ಥಾನಮಾನ ಕೊಡ್ತಾ ಇಲ್ಲ. ಯಾಕೆ, ಏನಿದು ಕಾರಣ ಅಂಥೇಳಿ ಭಾಳಷ್ಟು ನಾವು ನೋವು ಪಟ್ಕೊಂಡಿದ್ವಿ. ಅದು ಹೇಳ್ಕೊಳ್ಳೋಕ್ಕೆ ವೇದಿಕೆ ಅವಕಾಶ ಇದ್ದಿಲ್ಲ. ಆ ಕಾರಣಕ್ಕಾಗಿ ನಾನು ಮೊನ್ನೆ ಕೂಡ ಕಳೆದ 2023 ಚುನಾವಣೆ ಕೂಡ ಅಭ್ಯರ್ಥಿಯಾಗಿದ್ದೆ. 2018 ಕೂಡ ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದೆ. ಅವತ್ತು ಏನು ಪಡ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದ್ದು ತರ್ಕೊಂಡಿದ್ದೆ. ಅದಾದ್ಮೇಲೆ ನಮ್ಗೆ ಯಾವುದು ಸ್ಥಾನಮಾನ ಗೌರವ ಕೊಡಲಿಲ್ಲ. ಈ ಸರಿ ಬರೀ ಇಷ್ಟೇ ಅಲ್ಲ, ನಾವು ಕೆಲಸ ಮಾಡ್ತೀವಿ, ಕಾರ್ಯಕರ್ತರಿಗೆ ಯಾವುದು ಪರಿಗಣಿಸಲ್ಲ, ಅವ್ರಿಗೆ ಯಾವುದೇ ರೀತಿಯಿಂದ ಹುದ್ದೆ ಕೊಡೋದು ಅಂತಕ್ಕಂಥ ನೋವು ಕಾಡ್ತಿತ್ತು. ಅದನ್ನು ಕೂಡ ಎಲ್ಲೋ ಒಂದು ಕಡೆ ನಮ್ಗೆ ಅದು ಒಳಗಡೆ ಭಾಳ ನೋವಿತ್ತು. ಆ ಒಂದು ವಿಚಾರದಲ್ಲಿ ನಾನು ಈ ಸಾರಿ ಭಾಳ ಗಟ್ಟಿ ಮನಸ್ಸಾಗಿ ನಾನು ಆಕಾಂಕ್ಷಿ ಅಭ್ಯರ್ಥಿ ಅಂತೇಳಿ ನಾಮಪತ್ರ ಸಲ್ಲಿಸಲಿಕ್ಕೆ ಮೊದಲು ಅರ್ಜಿ ಕೊಟ್ಟಿದ್ದೆ ಜಿಲ್ಲಾಧ್ಯಕ್ಷರಿಗೆ. ಜಿಲ್ಲಾಧ್ಯಕ್ಷರು ಅವ್ರು ಏನು ತಮ್ಮ ಕರ್ತವ್ಯ ಕೆಲಸ ಇತ್ತಂದ್ರೆ, ನಾವು ಕಾರ್ಯಕರ್ತನಾಗಿ ಕೊಟ್ಟಿದ್ದಿಲ್ಲ, ಅದನ್ನು ಸ್ವೀಕೃತ ಮಾಡಿ ರಾಜ್ಯ ಮಟ್ಟದ ನಾಯಕರಿಗೆ, ಅಧ್ಯಕ್ಷರುಗಳಿಗೆ, ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕಾಗಿದ್ದು ಅವ್ರ ಕರ್ತವ್ಯ. ಅದು ಅವ್ರ ಜವಾಬ್ದಾರಿ ಕೂಡ. ಅವರು ಟಿಕೆಟ್ ಕೊಡ್ತಾರೆ ಬಿಡ್ತಾರೆ ಸೆಕೆಂಡ್. ಇದು ರಾಜವಂಶ ಪರಂಪರೆ ಅಲ್ಲ. ಪಕ್ಷ ಕಾರ್ಯಕರ್ತರನ್ನ ಸ್ಥಾನಮಾನ ಕೊಟ್ಟರೆ ಮಾತ್ರ ನೀವು ನಾಯಕರಾಗಕ್ಕೆ ಸಾಧ್ಯ ಇದೆ. ನೀವು ಕೊಡದೇ ಇದ್ದಾಗ ನೀವು ನಾಯಕರೇನಿದ್ದಿಲ್ಲ, ನಮ್ಮನ್ನು ಅಸಮಾಧಾನ ಮಾಡಿದ್ರಿ, ನೋವು ಮಾಡಿದ್ರೆ ಅದು ಸರಿ ಇರಲ್ಲ ಅನ್ನುವಂಥದ್ದು ಬೇಸರ ವ್ಯಕ್ತಪಡಿಸಿ ನಾನು ಚುನಾವಣೆ ಕಣದಲ್ಲಿ ನಿಂತಿದ್ದು ಸತ್ಯ. ಸರ್, ಈಗ ಅದಾದ್ಮೇಲೆ ಒಂದು ಮಾತು ಹೇಳ್ತೀರಾ ನೀವು, ನಾನು ಈ ಬಾರಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೀನಿ, ನಾನು ಗೆಲ್ತೀನಿ, ನಾನು ಕಾಂಗ್ರೆಸ್ವನ್ನ ಸೋಲಿಸೋದಿಲ್ಲ, ಆದರೆ ಕ್ಯಾಂಡಿಡೇಟನ್ನು ಸೋಲಿಸ್ತೀನಿ ಅನ್ನುವಂಥ ಮಾತನ್ನ ಒಂದು ಆವೇಶದೊಳಗಡೆ ಹೇಳಿರುವಂಥದ್ದು. ಸದ್ಯಕ್ಕೆ ಅದಕ್ಕೊಂದು ಕ್ಲಾರಿಫಿಕೇಶನ್ ಏನು ಕೊಡೋಕೆ ಇಷ್ಟಪಡ್ತೀರಿ ಅಂತ? ಅದಕ್ಕೆ ಏನಿಲ್ಲ, ನಾನು ಹೇಳಿದ್ದೀನಿ, ಸಹಜ ಕೋಪ, ಅಸಮಾಧಾನ. ಕ್ಯಾಂಡಿಡೇಟ್ಗಳನ್ನ ನಾನು ಹೇಳಿರ್ತಕ್ಕಂಥದ್ದು, ಕ್ಯಾಂಡಿಡೇಟ್ ಅಂದರೆ ಯಾರು ಹಿಂದೆ ಜವಾಬ್ದಾರಿ ಇರ್ತಕ್ಕಂಥ ಅಧ್ಯಕ್ಷಗಳಿದ್ದಾರೋ, ನಾಯಕರಿದ್ದಾರೋ, ಅವ್ರಿಗೆ ಈ ಸೋಲು ನನ್ನ ಒಂದು ಚುನಾವಣೆ ಅಖಾಡಗಳಿಂದ ಸೋಲು ಆಗ್ತದೆ ಅಂತಕ್ಕಂಥ ಮಾತು ಹೇಳಿದ್ದೆ. ಸೋಲಿಸ್ಬೇಕಂತಲ್ಲ, ನನ್ನ ಪರಿಗಣಿಸಿದ್ರೆ ನಾನು ಅಖಾಡಕ್ಕೆ ಕೇಳಿದ್ರೆ ಸೋಲ್ತದ, ಅದು ಪಕ್ಷ ಸೋಲ್ತದ, ಪಕ್ಷದ ಅಭ್ಯರ್ಥಿ ಸೋಲ್ತಾರೆ, ಅದು ಕಾರಣ ನೀವಾಗ್ತದೆ ಅಂತ ಹೇಳಿದ್ದೆ ನಿಜ. ಆದರೆ ನಾನು ಸೋಲಿಸ್ಬೇಕಂತದಲ್ಲ, ಅವರು ಮನಸ್ಸೊಳಗಿನ ಏನು ಗಟ್ಟಿತನ ಐತಲ್ಲ ಅದು ಸೋಲಿಸ್ಬೇಕು, ಅದು ತಿಳಿಗೊಳಿಸ್ಬೇಕು, ಅವ್ರ ಮನಸ್ಸಿಗೆ ಮುಟ್ಟಬೇಕಂತಕ್ಕಂಥ ಮಾತನ್ನು ಹೇಳಿದ್ದೆ. ಆ ವಿಚಾರದಲ್ಲಿ ಮಾತು ಹೇಳಿದ್ದು ಸತ್ಯ. ಸೊ ಇದೆಲ್ಲ ಒಟ್ಟಾರೆಯಾಗಿ ಕಾಂಗ್ರೆಸ್ ನಾಯಕರ ಒಂದಿಷ್ಟು ಸಮ್ಮುಖದಲ್ಲಿ ಇವತ್ತು ನೀವು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಬಂದಿದ್ದೀರಿ. ಸೊ ಮುಂದಿನ ಈ ಒಂದು ಕಾಂಗ್ರೆಸ್ ಚುನಾವಣೆಯ ಬಗ್ಗೆ ಏನ್ ಹೇಳ್ತೀರಿ? ಯಾವ ತರ ನಿಮ್ಮ ಒಂದು ಪಾತ್ರ ಇರುತ್ತೆ ಇದರಲ್ಲಿ ಅಂತ? ಏನಿಲ್ಲ, ಮೊದಲಿಂದಲೂ ನಮ್ಮ ಪಾತ್ರ ಬಹಳ ಪ್ರಮುಖವಾಗಿದ್ದದ್ದು ನಿಜ. ಈಗಲೂ ಕೂಡ ಅದಕ್ಕಿಂತ ಹೆಚ್ಚಿರ್ತದೆ, ಅದರ ಎರಡನೇ ಮಾತಿಲ್ಲ. ಈಗ ಏನು 2026 ಅಭ್ಯರ್ಥಿ, ಏನು ಚುನಾವಣೆ ಅಭ್ಯರ್ಥಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದ ಉಮೇಶ್ ಹುಲ್ಲಪ್ಪ ಮೇಟಿ ಅವ್ರನ್ನ ಇದಕ್ಕಿಂತ ಹೆಚ್ಚು ಏನು ಕಳೆದ ಬಾರಿ ಸಾಹೇಬರು ದಿವಂಗತ ಮೇಟಿ ಸಾಹೇಬ್ರು ಗೆದ್ದಿದ್ದು, ಅದಕ್ಕಿಂತ ಹೆಚ್ಚು ಮತಗಳಿಂದ ಅವ್ರನ್ನ ಆರಿಸಿ ತರೋದು. ಇದರೊಳಗಡೆ ನಾವೆಲ್ಲ ಹಗಲಿ ರಾತ್ರಿ ಕಾರ್ಯಕರ್ತರು ಕೆಲಸ ಮಾಡಿ ಅವ್ರನ್ನ ಆರಿಸಿ ತರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀನಿ. ಸೊ ಇದಿಷ್ಟು ಗೋವಿಂದ ಬಳ್ಳಾರಿ ಅವರು ಹೇಳುವಂಥ ಮಾತು. ಅಂದರೆ ಏನು, ಕಳೆದ ಒಂದಿಷ್ಟು ದಿನಗಳ ಹಿಂದೆ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಒಂದಿಷ್ಟು ಮನಸ್ತಾಪಗಳನ್ನು ಹೇಳಿದರು. ಅದರೊಟ್ಟಿಗೆ ಸುಮಾರು 5 ಜನ ಒಂದಿಷ್ಟು ಮನಸ್ತಾಪಗಳಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ವಲ್ಪ ದೂರ ಅಂತರವನ್ನು ಕಾಯ್ದುಕೊಂಡು ಇರುವಂಥದ್ದು. ಆದರೆ ಸದ್ಯಕ್ಕೆ ಇವತ್ತು ಕಾಂಗ್ರೆಸ್ನ ಜಿಲ್ಲಾ ಕಚೇರಿಯಲ್ಲಿ ಅಧಿಕೃತವಾಗಿ ಮತ್ತೆ ಅವರು ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗಿ ಮುಂದಿನ ದಿನಮಾನಗಳಲ್ಲಿ ಉಮೇಶ್ ಮೇಟಿ ಅವರಿಗೆ ನಾವು ಬೆಂಬಲವನ್ನು ಸೂಚಿಸಿ ಅವರನ್ನು ವಿನ್ ಮಾಡಿಸ್ತೀವಿ ಅನ್ನುವಂತಹ ಮಾತನ್ನು ಹೇಳಿದರು. ಸತ್ಯ, ಸಂಸ್ಕೃತಿ, ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ. ಇದು ನಿಮ್ಮ ವಾಹಿನಿ. ನಮಸ್ಕಾರ. ಪರ್ವ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ.